ಮತ್ತೆ ಕಿಚನ್ಗೆ ಸ್ವಾಗತ. ಹೊಸದು ಈಗೊಂದು ಪಲ್ಯ ಹೇಳ್ಕೊಡ್ತೀನಿ, ಮೊಟ್ಟೆದು ಮಾಡಿ. ಒಂದು ನುಗ್ಗೆ ಸೊಪ್ಪು ಜೊತೆ ಮೊಟ್ಟೆ ಪಲ್ಯ ಮಾಡಿ ನೋಡೋಣ, ಸೂಪರ್ ಆಗಿದೆ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬ್ರೌನಿಶ್ ಆಗಂಗೆ ಚೆನ್ನಾಗಿ ಫ್ರೈ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಕಿದ್ಮೇಲೆ ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ. ಈರುಳ್ಳಿ ಬೇಗ ಬೇಯ್ತಿದೆ, ಉಪ್ಪು ಹಾಕಿದ್ರೆ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಈರುಳ್ಳಿ ಬೇಯಿಸಿದ ತಕ್ಷಣವೇ ಬ್ರೌನಿಶ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಸ್ವಲ್ಪ ಅರಿಶಿನ ಹುಡಿ ಹಾಕಿ ಈರುಳ್ಳಿ ಫ್ರೈ ಆದಮೇಲೆ ಬ್ರೌನಿಶ್ ಆದಮೇಲೆ ಮಿಕ್ಸ್ ಮಾಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಹುಡಿ ಹಾಕಿ 1 ಟೀ ಸ್ಪೂನು, ಮತ್ತು ಅದ್ರ ಜೊತೆ ಪೆಪ್ಪರ್ ಹಾಕಿ ಆಯಿತಾ, 1 ಟೀ ಸ್ಪೂನ್. ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಇದಕ್ಕೆ ನುಗ್ಗೆ ಸೊಪ್ಪು ಹಾಕಿ ಆಯಿತಾ. ಎಲ್ಲ ಸಣ್ಣ ಸಣ್ಣದಾಗಿ ಎಲೆ ಬಿಡಿಸ್ಕೊಂಡು ಕ್ಲೀನಾಗಿ ನೀರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಡಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲೆ ಜೊತೆ ಸ್ವಲ್ಪ ಒಂದು 5 ಇಡಿ ನುಗ್ಗೆ ಸೊಪ್ಪು ಮಸಾಲೆ ಜೊತೆ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನು ಇಟ್ಬಿಟ್ಟು ಚೆನ್ನಾಗಿ ಬೇಯಿಸೆಲ್ಲ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಿಂಗೆ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಫ್ಲೇವರ್ಗೆ ಗರಂ ಮಸಾಲ ಹಾಕೋಬೇಕು. ನೋಡಿ, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಮೊಟ್ಟೆ ಹಾಕಬೇಕು. ಮೊಟ್ಟೆ ಒಂದು 4 ಮೊಟ್ಟೆ ಹಾಕಿ, 4 ಮೊಟ್ಟೆ ಹೊಡೆದು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದ್ರ ಜೊತೆಗೆ ಆಯಿತಾ. ಚೆನ್ನಾಗಿ ಮಾಡಿದ್ಮೇಲೆ ಇದನ್ನು ಮಿಕ್ಸ್ ಮಾಡಿದ್ರಿ ಅಂದರೆ ಚೆನ್ನಾಗಿ ಫ್ರೈ ಮಾಡಿಕೊಡಿ. ಮೊಟ್ಟೆ ಪಲ್ಯ ರೆಡಿ. ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ನುಗ್ಗೆ ಸೊಪ್ಪು ಪಲ್ಯ ರೆಡಿಯಾಗಿದೆ. ಮಾಡಿ ಚೆನ್ನಾಗಿರ್ತದೆ, ತಿಂದು ನೋಡಿ, ಮಜಾ ಮಾಡಿ. ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮತ್ತು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವ್ಲಾಗ್ಸ್ ವಿತ್ ಹರೀಶ್ ನನ್ನ ಯೂಟ್ಯೂಬ್ ಚಾನಲ್ ಹೆಸರು. ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಕರ್ನಾಟಕ ಜನ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ, ಆಲ್ ಓವರ್ ಇಂಡಿಯಾ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.